ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಭಾನುವಾರ ಊರಿಗೆ ಬಂದ್ವಿ. ನಾನು, ಅಕ್ಕ, ಅಣ್ಣ, ಅಕ್ಕನ ಮಕ್ಕಳು, ನನ್ನ ಮಕ್ಕಳು ಎಲ್ಲರೂ ಕೂಡ ಊರಿಗೆ ಬಂದ್ವಿ. ಯಾಕಂದರೆ ಅಜ್ಜಿ ಊರಲ್ಲಿ ಒಂದು ಗೃಹ ಪ್ರವೇಶ ಇತ್ತು, ನಮ್ಮ ರಿಲೇಟಿವ್ದೆ. ಹಂಗಾಗಿ ಬಂದ್ವಿ ಎಲ್ಲರೂ ಕೂಡ. ಇನ್ನು ಎದ್ದುಬಿಟ್ಟು ಆಟ ಆಡ್ತಾ ಇದ್ದಾರೆ. ನನ್ನ ಅಕ್ಕನ ಮಗ ದೊಡ್ಡವನು ಫ್ರೆಶ್ ಅಪ್ ಆಗ್ತಾ ಇದ್ದಾನೆ. ಟೈಮ್ ಆಲೆ 9:15 ಆಗ್ತಾ ಬರ್ತಾ ಇದೆ. ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಹೊರಡಬೇಕು ಇನ್ನೊಂದು ಸ್ವಲ್ಪ ಹೊತ್ತು. ನೋಡೋಣ ಏನಾಗುತ್ತೆ ಏನಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹುಡುಗರೆಲ್ಲ ಮುಖ ತೊಳ್ಕೊಂಡು ಟಿಫನ್ ತಿನ್ನೋಕ್ಕೆ ಅಂತ ಹೊರಟ್ರು. ನಾನು ನಮ್ಮ ಅತ್ತಿಗೆ ಹೇಳಿದ್ನಲ್ಲ, ಅವರು ಬನ್ನಿ ಏನು ಮಾಡ್ತಾಯಿದ್ದೀರಾ ಅಂತ ಕರೆದ್ರು. ಅಂದರೆ ನಮ್ಮ ಅಕ್ಕನ ಅವರು ರೇರಾಗಿ ಬರೋದಲ್ವಾ, ನಾನಂದರೆ ಬರ್ತಾ ಇರ್ತೀನಿ ವಾರ ವಾರ, ಅವರು ಸ್ವಲ್ಪ ಬರೋದು ಕಡಿಮೆನೇ. ಹಂಗಾಗಿ ಶ್ಯಾಮ್ಲಾ ಬಾ ಯಾವಾಗ ಬಂದೆ ಅಂತ ಕರೆದ್ರು. ಹೋಗಿ ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮನೆಗೆ ಬಂದು ನನ್ನ ಮಗನಿಗೆ ತಿಂಡಿ ತಿನ್ನಿಸೋಣ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಇಡ್ಲಿ ಮತ್ತು ಚಟ್ನಿ ಮಾಡಿದರು ಅಮ್ಮ ಇಡ್ಲಿಗೆ ನೆನೆ ಹಾಕಿದ್ರು. ಅಕ್ಕನೇ ಇಡ್ಲಿ ಮಾಡಿ ಚಟ್ನಿ ಎಲ್ಲ ಮಾಡಿದ್ರು. ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಕಾರಲ್ಲೇ ಕೂಡ ಹೊರಟಿದ್ದೀವಿ. ಅಣ್ಣ ಬಿಟ್ಬಿಟ್ಟು ಬೇರೆ ಕಡೆ ಫಂಕ್ಷನ್ ಇದೆ, ಹೋಗ್ತಾರೆ. ಗೃಹ ಪ್ರವೇಶ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ಮಾಡಿಸಿದ್ರು. ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ ಮನೆಯೂ ಕೂಡ. ಈಗೆಲ್ಲ ಆಲ್ಮೋಸ್ಟ್ ಹಳ್ಳಿಗಳ ಕಡೆ ಎಲ್ಲ ಈ ಥರನೇ ಕಟ್ಟಿಸ್ತಿದ್ದಾರೆ ಮೋಲ್ಡ್ ಮನೆಗಳು. ಹೊಸ್ದಾಗಿ ಕಟ್ಸೋರೆಲ್ಲ. ಇದು ಹಳೆ ಮನೆ. ಇಲ್ಲಿ ಎಲ್ಲ ಹುಡುಗರು ಅಂದರೆ ಅವ್ರ ಸೊಸೆದೀರು ಮತ್ತು ಅವ್ರ ಮೊಮ್ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ರೆಡಿ ಆಗ್ತಾಯಿದ್ರು. ನಾವು ಕೂಡ ಇಲ್ಲೇ ಬಂದ್ವಿ. ಮಾಮನ ಮಗಳು ಎಲ್ಲ ಇಲ್ಲೇ ಇದ್ರಲ್ವ, ಹಂಗಾಗಿ ಮಾತಾಡಿಸ್ಕೊಂಡು ಏನು ಮಾಡ್ತಾಯಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲರೂ ಕೂಡ ಆಟ ಆಡ್ತಿದ್ರು. ಅವರು ರೆಡಿ ಆಗ್ತಾಯಿದ್ರು. ನಮ್ಮ ಅಕ್ಕನ ಮಗ, ನನ್ನ ಮಗಳು ಎಲ್ಲ ಇನ್ನೇನು ಅವರಿಗೆ ಎಲ್ಲೋದ್ರೂ ಆಟ ಆಡೋದಷ್ಟೇ. ನಮ್ಮ ಆಂಟಿ ಇವಳು ಎಲ್ಲೋದ್ರೂ ನನ್ನನ್ನು ತೋರಿಸೋದೇ ಇವಳು ಕೆಲಸ ಅಂತ ಹೇಳ್ತಿದ್ರು. ಇನ್ನೇನಿಲ್ಲ ಫ್ರೆಂಡ್ಸ್, ನಾನು ಒಳಗಡೆ ಹೋಗೋಂಗಿಲ್ಲ ಪರ್ಸ್ನಲ್ ಪ್ರಾಬ್ಲಮಿಂದ. ಹಂಗಾಗಿ ನಮ್ಮ ಅಕ್ಕನ ಮಗ ವೀಡಿಯೋ ಮಾಡ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ. ನಾನೇನು ಒಳಗಡೆ ಹೋಗಲಿಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಲ್ವಾ, ಹಂಗಾಗಿ ನಾನು ಹೋಗಲಿಲ್ಲ. ನೋಡಿ, ನಮ್ಮ ಅಕ್ಕನ ಮಗ ಇನ್ನೂ ನಾಚ್ಕೊಳ್ಳೋದು ಬಿಟ್ಟಿಲ್ಲ. ಅವನೇ ವೀಡಿಯೋ ಮಾಡಿಕೊಡ್ತಾನೆ, ಆದರೆ ವೀಡಿಯೋಗೆ ಬರಲ್ಲ ಅವನು. ಅಂದರೆ ನನ್ನ ಮಕ್ಕಳಿಗೆಲ್ಲ ನಮ್ಮ ಅಪ್ಪನ ಮನೇಲಿದ್ದರೆ ಖುಷಿಯಾಗುತ್ತೆ, ಅವರಿಗೆಲ್ಲ ಅವ್ರ ತಾತನ ಮನೇಲಿದ್ದರೆ ಖುಷಿಯಾಗುತ್ತೆ. ಅಲ್ಲಿಗೂ ಹೋಗಿದ್ವಿ. ಮತ್ತು ತಿರ್ಗಾ ಇಲ್ಲಿ ನನ್ನ ಮಗಳು ಕೂಡ ಇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ಲಲ್ಲ, ಅವಳಿಗೂ ಖುಷಿ, ಅವರಿಗೂ ಖುಷಿ. ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಇನ್ನು ಬರೋದಕ್ಕಾಗಲ್ಲ. ಇನ್ನು ಸಂಡೇ ಒಂದು ದಿವಸ ರಜೆ ಸಿಗುತ್ತೆ. ಮತ್ತು ಅಕ್ಕ, ನಾನೇನೋ ಬರ್ತೀನಿ ಸ್ಯಾಟರ್ಡೇ ಹೊತ್ತು ಬರ್ಬೋದು. ಅಕ್ಕ ಅಂದರೆ ಕೆಲ್ಸಕ್ಕೆ ಹೋಗ್ತಾರೆ, ಸಿಗೋದು ಒಂದು ಸಂಡೇ, ಅವ್ರಿಗೆ ಬರೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಹೋಗ್ಬಿಟ್ಟು ಬಂದ್ವಿ. ನಾನು ಒಂದು ಎಲೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದೆಲ್ಲ ಆದಮೇಲೆ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಬೆಳಗ್ಗೆ ಒಟ್ಟಿಗೆ ಎಲ್ಲ ಜೊತೆಲೇ ಹೋದ್ರಾಗುತ್ತೆ ಅಂದ್ಬಿಟ್ಟು ಅಕ್ಕನ ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬಂದ್ವಿ. ಅಣ್ಣ ಹೆಂಗಿದ್ರು ಕೆಲ್ಸಕ್ಕೆ ಹೋಗ್ಬೇಕಲ್ವ, ಅಕ್ಕನೂ ಹೋಗಬೇಕು, ಎಲ್ಲ ಒಟ್ಟಿಗೆ ಹೋಗೋಣ, ಬಸ್ಸಲ್ಲಿ ಏನು ಬೇಡ ಬಾ ಅಂತ ಅಕ್ಕನೂ ಕರ್ಕೊಂಡು ಬಂದ್ವಿ. ಅಮ್ಮ ಹೊಲ್ದ ಹತ್ರ ಸೊಪ್ಪು ಬಿಡಿಸ್ಕೊಬಂದಿದ್ರು. ಅರ್ಬೆ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ತಂದಿದ್ರು. ಅಕ್ಕ ಮತ್ತು ಅಮ್ಮ ಎಲ್ಲ ಬಿಡಿಸ್ಕೊತಾ ಇದ್ದಾರೆ. ಏನಿಲ್ಲ ಫ್ರೆಂಡ್ಸ್, ತುಂಬ ಖುಷಿ ಆಯಿತು ಹೋಗಿದ್ದು. ತುಂಬ ಚೆನ್ನಾಗೇ ಮಾಡಿದರು. ಪೂಜೆನೂ ಕೂಡ ಚೆನ್ನಾಗಿ ಮಾಡಿದರು. ಮತ್ತು ಗೃಹ ಪ್ರವೇಶನೂ ಕೂಡ, ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಫುಲ್ಲು ಅವ್ರ ಕಡೆ ಅಂದರೆ ನಮ್ಮಮ್ಮನ ಮನೆ ಕಡೆ ಫ್ಯಾಮಿಲಿ, ಅವ್ರು ಮಾಡಬೇಕು ಕೆಲಸ, ಇವ್ರು ಮಾಡಬಾರ್ದು ಕೆಲಸ ಅನ್ನೋದು ಏನಿಲ್ಲ. ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾರೆ. ತುಂಬ ಖುಷಿಯಾಗುತ್ತದು. ಅದೆಲ್ಲ ಆದಮೇಲೆ ಈ ಮಕ್ಕಳು ತುಂಟಾಟನೇ ಆಯಿತು. ಇಲ್ಲ ಫ್ರೆಂಡ್ಸ್, ನಮ್ಮ ಅವ್ವಂಗೆ ಯಾವಾಗಲೂ ಸೊಪ್ಪು ಸೋರಿಸೋದೇ ಕೆಲಸ, ಏನೇನೂ ಇಲ್ಲ. ಹೂವು ಕಟ್ಟೋದು, ಸೊಪ್ಪು ಸೋರಿಸೋದು ಅಷ್ಟೇ. ಎಲ್ಲೋಗಿದ್ವಿ ನಾವು ಬೆಳಗ್ಗೆ ಗುರುಪ್ರವೇಶ ಫಂಕ್ಷನ್ ಮುಗಿಸ್ಕೊಂಡು. ಮಮ್ಮಿ ಎಲ್ಲೋಗಿದ್ರು? ಸಾದ್ಮೇಲೆ ಯಾರಿದ್ದಾರೆ? ಅಜ್ಜಿ. ಯಾರು ಕೂಡ ಫಂಕ್ಷನ್ ಮುಗಿಸ್ಕೊಂಡು, ದೊಡ್ಡಪ್ಪಂಗೆ ಹುಷಾರಿರಲಿಲ್ಲ, ಹಂಗಾಗಿ ಅಜ್ಜಿ ಊರಿಗೆ ಹೋಗಿ ದೊಡ್ಡಪ್ಪನ ಮಾತಾಡಿಸ್ಕೊಂಡು, ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ದೊಡ್ಡಪ್ಪನ ಮಾತಾಡಿಸ್ಕೊಂಡು ನಾನು ಅಕ್ಕ ಹೋಗಿದ್ವಿ. ಅಲ್ಲಿಂದ ತಿರ್ಗಾ ಮತ್ತೆ ಅಣ್ಣ ಪಿಕಪ್ ಮಾಡಿಕೊಂಡು ಕರ್ಕೊಬಂದರು. ಇವಾಗ ಚಿಕನ್ ಫ್ರೈ ಮಾಡಿ ಊಟ ಎಲ್ಲ ಮುಗಿಸಿ ಕೂತಿದ್ದೀವಿ. ಅಕ್ಕ ಮತ್ತು ಅಮ್ಮ ಎಲ್ಲ ಸೊಪ್ಪು ಸೋಸ್ಕೊತಾ ಇದ್ದಾರೆ ನಾಳೆಗೆ ಹೊರಡೋದಕ್ಕೆ.
ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಡಿ, ಎಲೆನೂ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ತಾಂಬೂಲದ ಜೊತೆ ಕೊಟ್ಟಿದ್ರಲ್ವ, 1-2-3 ಎಲೆ ಇತ್ತು. ಹೀಗಾಗಿ ನಾನ್ ವೆಜ್ ಮಾಡಿದ್ವಲ್ಲ ಅಂದ್ಬಿಟ್ಟು ಒಂದು ಎಲೆ ಹಾಕ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಾವು ಕೂಡ ಸೋಮವಾರ 8 ಗಂಟೆ ಆಗಿತ್ತು ಅನಿಸುತ್ತೆ ಊರು ಅಂದರೆ ಹೊರಟಾಗ. ಬ್ಯಾಂಗ್ಳೂರು ಬಂದು ತಲುಪೋದು 9 ಗಂಟೆ 9:15 ಆಗಿತ್ತು ಅನಿಸುತ್ತೆ. ಯಾಕಂದರೆ 1 ಅವರ್ ಬೇಕೇ ಬೇಕು ನಾವು ಬರೋದಕ್ಕೆ ಊರಿಂದ ಬ್ಯಾಂಗ್ಳೂರಿಗೆ. ಅದೆಲ್ಲ ಆದಮೇಲೆ ಹಸ್ಬೆಂಡು ಕೂಡ ಕೆಲಸ ಇದೆ ಸ್ಕೂಲ್ ಹತ್ರ ಅಂದ್ಬಿಟ್ಟು ಅವ್ರ ಸ್ಕೂಲ್ ಹತ್ರ ಹೋಗಿದ್ರು. ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಪಾಪುನು ಕೂಡ ಮಲಗಿಸಿದೆ. ಅದೆಲ್ಲ ಆದಮೇಲೆ ಅಡ್ಮಿಷನ್ ಮಾಡಿಬಿಟ್ಟು ಬಂದುಬಿಡೋಣ ಅಂತ ಕರ್ಕೊಂಡೋದ್ರು. ಅಡ್ಮಿಷನ್ನು ಕೂಡ ಆಯಿತು. ಬುಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಕಡೆ ಅಂದರೆ ನಮ್ಮ ರಿಲೇಟಿವ್ದೇ ಸ್ಕೂಲು, ಹಂಗಾಗಿ ಸ್ವಲ್ಪ ಡಿಸ್ಕೌಂಟ್ ಬಿಡ್ತಾರೆ. ತುಂಬ ಜಾಸ್ತಿ ಏನು ಬಿಡಲ್ಲ, ಎಷ್ಟು ಬಿಡಬೇಕು ಅಷ್ಟೇ ಬಿಡೋದು. ಯಾಕೆಂದರೆ ಜಾಸ್ತಿ ಮಕ್ಕಳಿಗೆಲ್ಲ ಬೇರೆ ಥರ ನೋಡೋಕ್ಕಾಗಲ್ವಲ್ಲ, ಹಂಗಾಗಿ ಅವ್ರು ಎಷ್ಟು ಬಿಡಬೇಕು ಅಷ್ಟನ್ನು ಮಾತ್ರ ಬಿಡ್ತಾರೆ. ಬುಕ್ಸು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ. ಅವರು ಸೈನ್ ಹಾಕಿಸ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಎಜುಕೇಷನ್ ಇದೆ, ತುಂಬ ಚೆನ್ನಾಗಿ ಪೇರೆಂಟ್ಸ್ ಜೊತೆ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಎಷ್ಟೇ ದುಡ್ಡು ಜಾಸ್ತಿ ಆದರೂ ವರ್ಷ ಇದೇ ಸ್ಕೂಲ್ಗೆ ಹಾಕಬೇಕು ಅನ್ನೋದು ಇಷ್ಟ ಆಗೋದು. ಯಾರು ಕ್ಲಾಸ್ ಟೀಚರ್ ಆಗಿರ್ತಾರೋ ಅವರು ಪೇರೆಂಟ್ಸ್ ಜೊತೆ ಅಷ್ಟೇ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಮಾತಾಡ್ತಾರೆ. ಏನೇ ಇದ್ದರೂ ಕೂಡ ನೀವು ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ಅವರೇನು ಡಿಮ್ಯಾಂಡ್ ಇಡಲ್ಲ. ನಮಗೇನು ಬರುತ್ತೋ ಅದು ಮಾತಾಡ್ಬೋದು. ಅದೇ ನಮಗೇನು ಡೌಟ್ ಇದೆಯೋ ಅದನ್ನು ಸಾಲ್ವ್ ಮಾಡ್ಕೋಬೋದು ಅವ್ರ ಜೊತೇಲಿ. ಅದೆಲ್ಲ ಆದಮೇಲೆ ತುಂಬ ಇದಕ್ಕೋಸ್ಕರನೇ ಈ ಸ್ಕೂಲು ನಾವು ಎಷ್ಟೇ ದುಡ್ಡು ಜಾಸ್ತಿ ಆದರೂ ಕೂಡ ಬಿಡಿಸ್ಬಾರ್ದು ಅನ್ನೋದು ಒಂದೇ ಉದ್ದೇಶ. ಇದಕ್ಕೋಸ್ಕರನೇ ನೋಡೋಣ. ಸ್ಕೂಲ್ ಮಾತ್ರ ಬಿಡಿಸೋ ಮಾತಿಲ್ಲ ಬಿಡಿ, ಯಾಕಂದರೆ ತುಂಬ ಚೆನ್ನಾಗಿ ಎಜುಕೇಷನ್ ಇದೆ. ಅದಕ್ಕೋಸ್ಕರ ನಮ್ಮ ಮಕ್ಕಳು ಭವಿಷ್ಯ ಮುಖ್ಯ ಅಲ್ವಾ. ಹಂಗಾಗಿ ನಾವು ಇದೇ ಸ್ಕೂಲ್ ಕಂಟಿನ್ಯೂ ಮಾಡ್ತೀವಿ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಅವರೊಂದು ಸ್ಲಿಪ್ ಕೊಟ್ಟಿರ್ತಾರೆ, ಎಷ್ಟು ಬುಕ್ ಕೊಟ್ಟಿದ್ದೀವಿ, ಎಷ್ಟು ನೋಟ್ ಬುಕ್ ಕೊಟ್ಟಿದ್ದೀವಿ, ಎಷ್ಟು ಕ್ಲಾಸ್ ವರ್ಕ್ ಇದೆ, ಏನು ಡ್ರಾಯಿಂಗ್ ಬುಕ್ ಇದೆಯಾ, ಏನು ಅದು ಫುಲ್ಲು ಅವ್ರು ಏನು ಕೊಟ್ಟಿರ್ತಾರೆ ಅದೊಂದು ಸ್ಲಿಪ್ ಕೊಟ್ಟಿರ್ತಾರೆ. ಚೆಕ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಫ್ರೆಂಡ್ಸ್. ಆದಮೇಲೆ ತಿರ್ಗಿ ಧನ್ವಿತನ ಕರ್ಕೊಂಡು ಪಾಪನ್ನು ಕರ್ಕೊಂಡು ಅವ್ರಿಗೆ ಯಾವ ಥರ ಬ್ಯಾಗ್ ಬೇಕು, ಅವ್ರಿಗೆ ಯಾವ ಥರ ಲಂಚ್ ಬ್ಯಾಗ್ ಬೇಕು ಎಲ್ಲ ಅವ್ರು ಇಷ್ಟಪಟ್ಟಿದ್ದೆ ತಕ್ಕೊಡೋಣ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೊರಟಿದ್ವಿ. ಇದ್ರ ವಿಡಿಯೋ ನಾಳೆ ಪೋಸ್ಟ್ ಮಾಡ್ತೀನಿ, ಪ್ಲೀಸ್ ದಯವಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ.